9 ರಾತ್ರಿಗಳಿವೆ. ಇದು ನವರಾತ್ರಿಯ ಉತ್ಸವ ಅಂತಲೇ ಇದೆ. ಇಲ್ಲಿ ದುರ್ಗೆಯನ್ನು ವಿಶೇಷವಾಗಿ ಪೂಜೆಯನ್ನು ಮಾಡುವುದನ್ನು ಹೇಳ್ತಾರೆ. ರಾತ್ರಿ ಏನಿದೆ ಇದು ತಮೋಗುಣದ ಕಾರ್ಯ. ದುರ್ಗಾದೇವಿ ಏನಿದ್ದಾಳೆ ಅವಳು ಕೂಡ ತಮೋಗುಣಕ್ಕೆ ಅಭಿಮಾನಿನಿ. ಈ ತಮೋಗುಣಕ್ಕೆ ಅಭಿಮಾನಿನಿಯಾದ ದುರ್ಗಾದೇವಿಯೇ ವಿಶೇಷವಾಗಿ ನಮ್ಮೆಲ್ಲರನ್ನ ಕೂಡ ಈ ಸಂಸಾರವೆಂಬ ಬಂಧನದಲ್ಲಿ ಇಟ್ಟಿದ್ದಾಳೆ. ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ನನ್ನ ಹೆಂಡತಿ ಏನಿದ್ದಾಳೆ ನೋಡು ಲಕ್ಷ್ಮೀದೇವಿ, ಅವಳಿಗೆ 3 ರೂಪ ಇದೆ, ಶ್ರೀ ಭೂ ದುರ್ಗಾ ಅಂತ. ಅದರಲ್ಲಿ ವಿಶೇಷವಾಗಿ ದುರ್ಗಾ ಏನಿದ್ದಾಳಲ್ವಾ ಅವಳೇ ತಮೋಗುಣಕ್ಕೆ ಅಭಿಮಾನಿ. ಸತ್ವರಜ ತಮೋಗುಣಗಳೇ 3ಕ್ಕೆ ಕ್ರಮವಾಗಿ ಶ್ರೀ ಭೂ ದುರ್ಗಾ ಇದ್ದಾಳೆ. ಇವಳೇ ಎಲ್ಲರನ್ನ ಈ ಸಂಸಾರವೆಂಬ ಬಂಧನದಲ್ಲಿ ಇಟ್ಟಿದ್ದಾಳೆ ಅಂತ ಪರಮಾತ್ಮ. ಅವಳನ್ನು ದಾಟ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಒಂದೇ ಮಾರ್ಗ, ನನ್ನನ್ನು ಸರಿಯಾಗಿ ತಿಳಿದು ನನ್ನಲ್ಲಿ ಸರಿಯಾದ ಭಕ್ತಿಯನ್ನು ಮಾಡಿದರೆ ನನ್ನ ಗಂಡನ ಭಕ್ತರು ಅಂತ ಹೇಳಿ ಆ ಬಂಧನದಿಂದ ನಮ್ಮನ್ನು ಬಿಡಿಸ್ತಾಳೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಿಚಿಂತ್ಯ ಸರ್ವದೇವೈಕವಂದ್ಯಗ ಪರಮಗುರುರವಿಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೋಸೌ ಶ್ರೀಪತಿರ್ಮಾನದೋ ನಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದೀಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮಿಥ್ಯಾ ಸಿದ್ಧಾಂತದುದ್ಧ್ವಾಂತ ವಿದ್ವಂಸನ ವಿಚಕ್ಷಣಃ ಜಯತೀರ್ಥಕ್ಯತರಣಿರ್ಭಾಸತಂ ನೋ ಹೃದಂಬರೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ 50 ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ ನ್ಯಾಯ ಸುಧಾರತಾನ್. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಸ್ವಸ್ತಿಸ್ತು. ಶ್ರೀ ಗುರುಭ್ಯೋ ನಮಃ. ನವರಾತ್ರಿಯ ಪುಣ್ಯತಮವಾದ ಕಾಲ ಬಂದು ಒದಗುತ್ತಾ ಇದೆ. ಶರನ್ನವರಾತ್ರಿ ಅಂತ ಪ್ರಸಿದ್ಧಿ. ಈ ನವರಾತ್ರಿಗಳೇನಿವೆ ಆ ನವರಾತ್ರಿಗಳು ಕಳೆದ ಮೇಲೆ ಬರುವುದೇ ವಿಜಯದಶಮಿ ಅಂತ. ಈ ನವರಾತ್ರಿ ಮತ್ತು ವಿಜಯದಶಮಿಯ ವಿಶೇಷ ಏನು ಅಂತ ಇವತ್ತಿನ ವಿಷಯ. ಸಾಮಾನ್ಯವಾಗಿ ಎಲ್ಲ ಮಾಧ್ಯಮಗಳೇನಿವೆ, ಯೂಟ್ಯೂಬಲ್ಲಿ, ಗೂಗಲಲ್ಲಿ ನೀವು ಎಲ್ಲಿಯೇ ಸರ್ಚ್ ಮಾಡಿದರೆ ನವರಾತ್ರಿ ಬಗ್ಗೆ, ವಿಜಯದಶಮಿ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಸಿಗತ್ತೆ. ಆ ಎಲ್ಲ ಮಾಹಿತಿಗಳಲ್ಲಿ ನಾವು ಪ್ರಧಾನವಾಗಿ ಕಾಣತಕ್ಕಂಥದ್ದೇನು ಅಂದರೆ, ನವರಾತ್ರಿಗಳಲ್ಲಿ ವಿಶೇಷವಾಗಿ ದುರ್ಗಾ ಪೂಜೆಯನ್ನು ಮಾಡ್ತಾರೆ. ಕೆಲವರು ಉಪವಾಸದ ವ್ರತವನ್ನು ಮಾಡ್ತಾರೆ, ಕೆಲವರು ಮೌನದ ಆಚರಣೆ ಮಾಡ್ತಾರೆ, ಇನ್ನು ಕೆಲವರು ವಿಶೇಷವಾದ ಪಾರಾಯಣಗಳನ್ನು ಮಾಡ್ತಾರೆ. ಭಾಗವತದ ಪಾರಾಯಣ, ವೆಂಕಟೇಶ ಕಲ್ಯಾಣ ಪುರಾಣ ಏನಿದೆ ಅದರ ಪಾರಾಯಣ, ಅದರ ಪ್ರವಚನಗಳು. ಸರಸ್ವತಿಯ ಪೂಜೆಯೂ ಈ 9 ದಿವಸಗಳಲ್ಲೇ ಬರುತ್ತೆ. ಆಯುಧ ಪೂಜೆ ಬರುತ್ತೆ, ಮಹಾನವಮಿ ಅಂತ ಬರುತ್ತೆ. ಈ ಎಲ್ಲ ಆಚರಣೆಗಳು ಈ 9 ವಿಧವಾದ ದಿನಗಳಲ್ಲಿ ನಾವು ಕಾಣ್ತೇವೆ. ಪಂಚಾಂಗದಲ್ಲಿ ಅದನ್ನು ಹಾಕಿರ್ತಾರೆ. ಕೆಲವು ಪ್ರಮಾಣಗಳ ಪ್ರಕಾರವಾಗಿ ಈ ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡಬೇಕು ಅಂತ ಇದೆ. ಆಗದೇ ಹೋದರೆ ತ್ರಿರಾತ್ರೋತ್ಸವ, ಪಂಚರಾತ್ರೋತ್ಸವ, ಸಪ್ತರಾತ್ರೋತ್ಸವ ಅಥವಾ 9 ನವರಾತ್ರೋತ್ಸವ, ಹೀಗೆ 9 ದಿನ ಮಾಡಿರಿ ಅಥವಾ 7 ದಿವಸ ಮಾಡಿರಿ ಅಥವಾ 5 ದಿವಸ ಅಥವಾ 3 ದಿವಸ ಆದರೂ ಮಾಡಬೇಕು ಅಂತ ವಿಧಿ
ನಮಗೆ ಅವಶ್ಯವಾಗಿ ಪ್ರಮಾಣಗಳಲ್ಲಿ ಸಿಗುತ್ತೆ. ಇನ್ನು ಈ 9 ದಿವಸಗಳಾದ ಮೇಲೆ, ಅಂದರೆ 9 ರಾತ್ರಿಗಳಾದ ಮೇಲೆ ಬರತಕ್ಕಂಥದ್ದು ವಿಜಯದಶಮಿ. ಆ ವಿಜಯದಶಮಿ ಬಗ್ಗೆ ಕೂಡ ಅನೇಕ ಮಾಧ್ಯಮಗಳಲ್ಲಿ ನಿಮಗೆ ಮಾಹಿತಿ ಸಿಗತ್ತೆ. ನಾನು ಹೊಸದಾಗಿ ಅದರ ಬಗ್ಗೆ ಹೇಳತಕ್ಕಂಥದ್ರಲ್ಲಿ ಏನು ವೈಶಿಷ್ಟ್ಯ ಇಲ್ಲ. ನೋಡಿ, ವಿಜಯದಶಮಿ ಬಗ್ಗೆ ಹೇಳುವಾಗ ಈ ವಿಜಯದಶಮಿ ಏನಿದೆ ಆ ದಿವಸವೇ ಅತ್ಯಂತ ಶ್ರೇಷ್ಠ ಅಂತ ಇದೆ. ದೊಡ್ಡ ಮುಹೂರ್ತ ಅದು. ಆ ಮುಹೂರ್ತವೇ ವಿಜಯ ಮುಹೂರ್ತ ಅಂತ ಕರೀತಾರೆ. ಹಾಗಾಗಿ ಅವತ್ತು ವಿಶಿಷ್ಟವಾಗಿ ನಮಗೆ ವಿಜಯವನ್ನು ತಂದುಕೊಡುವ ದಿವಸವಾದ ಕಾರಣ ಯಾವುದೇ ಕಾರ್ಯವನ್ನಾದರೂ ನಾವು ಆರಂಭ ಮಾಡಬಹುದು ಅಂತ ಇದೊಂದು ಆ ವಿಜಯದಶಮಿಯ ಒಂದು ವೈಶಿಷ್ಟ್ಯ ಇದೆ. ಇನ್ನು ಉತ್ತರ ಭಾರತದಲ್ಲಿ ವಿಶೇಷವಾಗಿ ರಾಮಚಂದ್ರ ಏನಿದ್ದಾನೆ, ಸಾಕ್ಷಾತ್ ರಾಮಚಂದ್ರ ಪ್ರಭು, ಅವ ರಾವಣನ ಮೇಲೆ ಯುದ್ಧವನ್ನು ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ರಾವಣನನ್ನು ಗೆದ್ದು ದಶಹರ ಅಂತ ಇನ್ನೊಂದು ಮಾತಾಡ್ತಾರೆ. ವಿಜಯದವನ್ನು ಆಚರಣೆಯನ್ನು ಮಾಡಿದನಾದ ಕಾರಣ ಆ ವಿಜಯದ ದಿನ ಅದೇ ವಿಜಯದಶಮಿ ಅಂತ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಇದರ ಆಚರಣೆ ಅನ್ನತಕ್ಕಂಥದ್ದನ್ನು ನಾವು ನೋಡ್ತೇವೆ. ಮತ್ತೊಂದು ವೈಶಿಷ್ಟ್ಯ ಏನಿದೆ ಇಲ್ಲಿ ಅಂದರೆ, ವಿಜಯದಶಮಿದು ಪಾಂಡವರು ದುಷ್ಟರಾಗಿರತಕ್ಕಂಥವರ ಕುಯುಕ್ತಿ ಕುತಂತ್ರ ಅದರಿಂದ ಜೂಜಾಟದಲ್ಲಿ ಸೋತು ನಿಯಮದಂತೆ 12 ವರ್ಷಗಳ ಕಾಲ ವನವಾಸ ಮಾಡಿ 1 ವರ್ಷ ಅಜ್ಞಾತವಾಸವನ್ನು ವಿರಾಟರಾಜನ ನಗರದಲ್ಲಿ ನಡೆಸ್ತಾರೆ. ನಂತರದಲ್ಲಿ ಆ ಅಜ್ಞಾತವಾಸದ ಕೊನೆ ಏನಿದೆಯಲ್ಲ, ಅಲ್ಲಿಯೇ ಉತ್ತರ ಗೋಗ್ರಹಣದ ಕಥೆ ಬರುತ್ತೆ ನಮಗೆ. ಆ ಉತ್ತರ ಗೋಗ್ರಹಣದಲ್ಲಿ ಅರ್ಜುನ ವಿಜಯವನ್ನು ಸಾಧಿಸ್ತಾನೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ವಿಜಯದಶಮಿ ಅಂತ ಮತ್ತೊಂದು ಇದರ ಬಗ್ಗೆ ಮಾಹಿತಿ ನಿಮಗೆ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಸಿಗತ್ತೆ. ಹಾಗಾದರೆ ಅಜ್ಞಾತವಾಸವನ್ನು ಮುಗಿಸಿ ಅದರಿಂದ ಹೊರಗೆ ಬಂದು ವಿಜಯವನ್ನು ಸಾಧಿಸಿದ ದುಷ್ಟಶಕ್ತಿಗಳ ಮೇಲೆ ವಿಜಯವನ್ನು ಸಾಧಿಸಿರತಕ್ಕಂಥ ದಿವಸ ಅಂತ ಮತ್ತೊಂದು ರೀತಿಯಲ್ಲಿ ಇದನ್ನು ಸಾಂಕೇತಿಕವಾಗಿ ಆಚರಣೆಯನ್ನು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ ಮೈಸೂರು ಪ್ರಾಂತದಲ್ಲಿ, ಮೈಸೂರು ಪ್ರಾಂತ ಅನ್ನೋದಕ್ಕಿಂತ ವಿಜಯನಗರ ಪ್ರಾಂತ, ಈ ಗೊಂಬೆಗಳನ್ನು ಕೂಡಿಸ್ತಕ್ಕಂತಹ ಒಂದು ಸಂಪ್ರದಾಯ ಇದೆ. ಇದು ಮೂಲತಃ ವಿಜಯನಗರ ಸಾಮ್ರಾಜ್ಯದಲ್ಲಿ ನಡ್ಕೊಂಡು ಬಂದಿದ್ದದು. ಆಮೇಲೆ ಸಾಮಂತ ರಾಜರಾಗಿರ್ತಕ್ಕಂಥವರು ಮೈಸೂರು ಅರಸರು ಅವರು ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಇವರೆಲ್ಲ ಚಂದ್ರವಂಶದವರು ಅಂತ ಪ್ರಸಿದ್ಧಿ. ಹಾಗಾಗಿ ಇದರ ಒಂದು ಸೂಚನೆ ನಮಗೆ ಮಹಾಭಾರತದಲ್ಲಿ ಸಿಗುತ್ತೆ. ಆ ಉತ್ತರ ಕುಮಾರನ ಕರೆಸಬೇಕಾದ್ರೆ ಉತ್ತರಾದೇವಿ ಅವಳು ಹೇಳಿರ್ತಾಳೆ, ನೀನು ಯುದ್ಧದಲ್ಲಿ ಗೆದ್ದು ಬಂದಾಗ ಏನಾದರೂ ತೆಗೆದುಕೊಂಡು ಬಾ ವಸ್ತ್ರಗಳನ್ನು, ನಾನು ಗೊಂಬೆಗಳಿಗೆ ಉಡಿಸ್ತೇನೆ ಅಂತ. ಇದರ ಕಥೆಯನ್ನು ನಾವು ಉತ್ತರ ಗೋಗ್ರಹಣದ ಕೊನೆ ಭಾಗದಲ್ಲಿ ನೋಡ್ತೇವೆ. ನಿನಗೆ ಯಾವ್ಯಾವ ಬೇಕೋ ವಸ್ತ್ರಗಳನ್ನು ತಗೋ, ಭೀಷ್ಮಾಚಾರ ಹತ್ರ ಮಾತ್ರ ಹೋಗಬೇಡ. ಸಂಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿರ್ತಾನೆ. ಅವರಿಗೆ ವಿಜ್ಞಾನಾಸ್ತ್ರ ಗೊತ್ತಿದೆ ಆದ ಕಾರಣ ಅವರ ಹತ್ರ ಹೋಗಬೇಡ. ಏನೇನು ವಸ್ತ್ರಗಳು ಏನಾದರೂ ಆಭರಣ ನಿನಗೆ ಬೇಕಾದರೆ ತಗೋ ಅಂತ ಅರ್ಜುನ ಉತ್ತರ ಕುಮಾರನಿಗೆ ಹೇಳಿದ ಕಥೆಯನ್ನು ನಾವು ಕಾಣುತ್ತೇವೆ. ಹಾಗಾದರೆ ಈ ಗೊಂಬೆ ಕೂಡಿಸ್ತಕ್ಕಂಥದ್ದು ಕೂಡ ಪ್ರಾಚೀನವಾಗಿರ್ತಕ್ಕಂಥ ಒಂದು ಪರಂಪರೆ ಇದೆ. ಪಟ್ಟದ ಗೊಂಬೆಗಳು ಅಂತ ಹೇಳಿ ಲಕ್ಷ್ಮೀನಾರಾಯಣರನ್ನು, ವೆಂಕಟೇಶ ದೇವರು ಲಕ್ಷ್ಮೀದೇವಿಯನ್ನು ಅಲ್ಲಿ ಅಥವಾ ಪದ್ಮಾವತಿಯನ್ನು ಆವಾಹನೆ ಮಾಡಿ ಇತರ ಎಲ್ಲವಾದ ಗೊಂಬೆಗಳನ್ನು ಇಟ್ಟು ಅಲ್ಲೆಲ್ಲವೂ ಭಗವಂತನ ಚಿಂತನೆಯನ್ನು ಮಾಡತಕ್ಕಂಥದ್ದೊಂದು ಶುದ್ಧವಾದ ಸಂಪ್ರದಾಯವು ನಡೆದುಕೊಂಡು ಬಂದಿರತಕ್ಕಂಥದ್ದಾಗಿದೆ. ಇಷ್ಟು ಮಾಹಿತಿ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಯಾವ ಮಾಧ್ಯಮಕ್ಕೆ ನೀವು ಹೋದರೂ, ಯೂಟ್ಯೂಬಲ್ಲಿ ಹೋದರೂ ಸಿಗುತ್ತೆ ನಿಮಗೆ. ಆದರೆ ಇದರನ್ನು ಸ್ವಲ್ಪ ನಾವು ವಿಭಿನ್ನವಾಗಿ ಸ್ವಲ್ಪ ಚಿಂತನೆಯನ್ನು ಮಾಡೋಣ ಈ ಬಾರಿ. ಸರ್ವಂ ಅಧ್ಯಾತ್ಮನಿಷ್ಠಂ ಅಂತ ಶ್ರೀಮದಾಚಾರ್ಯರ ಮಾತಿದೆ. ಎಲ್ಲವನ್ನು ಕೂಡ ನಾವು ಅಧ್ಯಾತ್ಮ ದೃಷ್ಟಿಯಿಂದ ನೋಡಬೇಕು ಅಂತ ಬಹಳ ಸುಂದರವಾದ ಆಚಾರ್ಯರ ಒಂದು ಆದೇಶ ಇದು. ಎಲ್ಲವನ್ನ ಜಡವಾಗಿ, ಕಥೆಯನ್ನು ಕಥೆಯಾಗಿ ನೋಡಬೇಡ್ರಿ, ಧರ್ಮಾಚರಣೆಗಳನ್ನು ಜಡವಾಗಿ ನೋಡಬೇಡ್ರಿ, ಎಲ್ಲವನ್ನು ಅಧ್ಯಾತ್ಮದ ದೃಷ್ಟಿಯಿಂದ ನೀವು ಅರ್ಥ ಮಾಡಿಕೊಳ್ಳ್ರಿ ಅಂತ ತಿಳಿಸಿದ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಆಮೇಲೆ ಬಂದ ಅವರ ಅನುಯಾಯಿಗಳೆಲ್ಲರೂ ಕೂಡ ಅವರ ಗ್ರಂಥದಲ್ಲಿ ಇದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಬಹಳ ಸುಂದರವಾದ ನಿರೂಪಣೆಗಳನ್ನು ಮಾಡಿದ್ದಾರೆ ಎಲ್ಲರೂ ಕೂಡ. ಅದನ್ನು ಸಮಯದಿದ್ದರೆ ಅದನ್ನು ನೋಡೋಣ. ನೋಡ್ರಿ, ದುಷ್ಟಶಕ್ತಿಗಳನ್ನು ದಮನ ಮಾಡಿ ಅವುಗಳ ಮೇಲೆ ವಿಜಯವನ್ನು ಸಾಧಿಸುವ ಸಂಕೇತವಾಗಿ ಈ ನವರಾತ್ರಿ ಅಥವಾ ವಿಜಯದಶಮಿಯ ಆಚರಣೆ ಅನ್ನತಕ್ಕಂಥದ್ದು ಇದೆ. ಅದು ಹೇಗೆ ನಮಗೆ ಗೊತ್ತಾಗತ್ತೆ ಅಂದರೆ, ನೋಡಿ, ಸ್ಪಷ್ಟವಾಗಿ ಒಂದು ಮಾತು ನಾವು ನೋಡ್ತೇವೆ ಶಾಸ್ತ್ರದಲ್ಲಿ.
9 ರಾತ್ರಿಗಳಿವೆ. ಇದು ನವರಾತ್ರಿಯ ಉತ್ಸವ ಅಂತಲೇ ಇದೆ. ಇಲ್ಲಿ ದುರ್ಗೆಯನ್ನು ವಿಶೇಷವಾಗಿ ಪೂಜೆಯನ್ನು ಮಾಡುವುದನ್ನು ಹೇಳ್ತಾರೆ. ರಾತ್ರಿ ಏನಿದೆ ಇದು ತಮೋಗುಣದ ಕಾರ್ಯ. ದುರ್ಗಾದೇವಿ ಏನಿದ್ದಾಳೆ ಅವಳು ಕೂಡ ತಮೋಗುಣಕ್ಕೆ ಅಭಿಮಾನಿನಿಯಾಗಿದ್ದಾಳೆ. ಈ ತಮೋಗುಣಕ್ಕೆ ಅಭಿಮಾನಿನಿಯಾದ ದುರ್ಗಾದೇವಿಯೇ ವಿಶೇಷವಾಗಿ ನಮ್ಮೆಲ್ಲರನ್ನ ಕೂಡ ಈ ಸಂಸಾರವೆಂಬ ಬಂಧನದಲ್ಲಿ ಇಟ್ಟಿದ್ದಾಳೆ. ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ದೈವೀಖೇಟ ಗುಣಮಯೀ ಮಮ ಮಾಯಾ ದುರತ್ಯಯ. ಅರ್ಜುನ, ನನ್ನ ಹೆಂಡತಿ ಏನಿದ್ದಾಳೆ ನೋಡು ಲಕ್ಷ್ಮೀದೇವಿ, ಅವಳಿಗೆ 3 ರೂಪ ಇದೆ, ಶ್ರೀ ಭೂ ದುರ್ಗಾ ಅಂತ. ಅದರಲ್ಲಿ ವಿಶೇಷವಾಗಿ ದುರ್ಗಾ ಏನಿದ್ದಾಳಲ್ವಾ ಅವಳೇ ತಮೋಗುಣಕ್ಕೆ ಅಭಿಮಾನಿ. ಸತ್ವರಜ ತಮೋಗುಣಗಳೇ 3ಕ್ಕೆ ಕ್ರಮವಾಗಿ ಶ್ರೀ ಭೂ ದುರ್ಗಾ ಇದ್ದಾಳೆ. ಇವಳೇ ಎಲ್ಲರನ್ನ ಈ ಸಂಸಾರವೆಂಬ ಬಂಧನದಲ್ಲಿ ಇಟ್ಟಿದ್ದಾಳೆ ಅಂತ ಪರಮಾತ್ಮ. ಇದನ್ನು ಅವಳನ್ನು ದಾಟ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಒಂದೇ ಮಾರ್ಗ, ನನ್ನನ್ನು ಸರಿಯಾಗಿ ತಿಳಿದು ನನ್ನಲ್ಲಿ ಸರಿಯಾದ ಭಕ್ತಿಯನ್ನು ಮಾಡಿದರೆ ನನ್ನ ಗಂಡನ ಭಕ್ತರು ಅಂತ ಹೇಳಿ ಆ ಬಂಧನದಿಂದ ನಮ್ಮನ್ನು ಬಿಡಿಸ್ತಾಳೆ ಎಂಬುದಾಗಿ ಪರಮಾತ್ಮ ಹೇಳಿದ್ದನ್ನು ಇಲ್ಲಿ ನಾವು ಚಿಂತನೆಯನ್ನು ಮಾಡಲಿಕ್ಕೆ ಬರ್ತಾ ಇದೆ. ನೋಡ್ರಿ, ಮತ್ತೊಂದು ಈ ನವರಾತ್ರಿಯಲ್ಲಿ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಾಗಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಇದು ವಿಶೇಷವಾಗಿ ಬಂದಿದೆ. ಏನಂದರೆ ಉಪವಾಸ ಮಾಡ್ತಾರೆ. 9 ದಿವಸ ಉಪವಾಸ ಮಾಡೋರಿದ್ದಾರೆ. ಕೇವಲ ನೀರು ಕೊಂಡಿರ್ತಕ್ಕಂಥವರಿಗೆ ನೀರು ಕುಡಿದು ಮಾತ್ರ ಇರ್ತಾರೆ, ಅಥವಾ ಕೆಲವರು ಫಳಹಾರ ಮಾಡಿರ್ತಾರೆ, ಕೆಲವರು ಸಿಹಿ ಮಾತ್ರ ತಿಂದುಕೊಂಡಿರ್ತಾರೆ. ಹೀಗೆಲ್ಲ ಉಪವಾಸಗಳನ್ನು ನಾನಾ ರೀತಿಯಲ್ಲಿ ಮಾಡುವುದು ಬಂದಿದೆ. ನೀವೆಲ್ಲ ನೋಡಿರ್ತೀರಾ, ನಮ್ಮ ಪ್ರಧಾನಮಂತ್ರಿಗಳು ಕೂಡ ಈ ನವರಾತ್ರಿಯಲ್ಲಿ ಉಪವಾಸ ಮಾಡ್ತಾರೆ ಅಂತ. ಕೆಲವು ಸಲ ಬರೀ ನೀರು ಕುಡಿದಿರ್ತಾರೆ, ಅಥವಾ ದಿನಕ್ಕೆ ಯಾವುದಾದ್ರೂ ಒಂದು ಹಣ್ಣನ್ನು ಮಾತ್ರ ಆರಿಸಿಕೊಂಡು ಆ ಹಣ್ಣನ್ನು ಮಾತ್ರ 9 ದಿವಸ ತಿಂತಾರೆ ಅಂತ ಹೀಗೆಲ್ಲ ನೋಡ್ತೇವೆ. ಒಟ್ಟಾರೆ ಉಪವಾಸವನ್ನು ಮಾಡತಕ್ಕಂಥದ್ದಿದೆ. ಇನ್ನೊಂದು ಈಗ ಹೇಳಿದೆ, ಪಾರಾಯಣವನ್ನು ಮಾಡತಕ್ಕಂಥ ಭಾಗವತ ಪಾರಾಯಣ, ವೆಂಕಟೇಶ ಕಲ್ಯಾಣ ಪಾರಾಯಣ, ಹೀಗೆ ಪಾರಾಯಣಕ್ಕೂ ಒಂದು ವಿಶಿಷ್ಟವಾದ ಸ್ಥಾನವನ್ನು ಈ 9 ದಿವಸಗಳಲ್ಲಿ ಕೊಟ್ಟಿದ್ದಾರೆ. ಇನ್ನು ಶಾಸ್ತ್ರದ ಶ್ರವಣವನ್ನು ಹೇಳಿದ್ದಾರೆ. ಅದರಲ್ಲಿ ವೆಂಕಟೇಶ ಕಲ್ಯಾಣವನ್ನು ವಿಶೇಷವಾಗಿ ನಾವು 9 ರಾತ್ರಿಯಲ್ಲಿ ಕೇಳಬೇಕು ಅಂತ. ವಿಜಯದಶಮಿ ದಿವಸ ಕಲ್ಯಾಣ ಉತ್ಸವವನ್ನು ಮಾಡ್ತೇವೆ. ಇದಕ್ಕೊಂದು ಹಿನ್ನೆಲೆ ಇದೆ. ಭಗವಂತ ಕಲ್ಯಾಣ ಮಾಡಿಕೊಂಡ ಮೇಲೆ 6 ತಿಂಗಳು ಬೆಟ್ಟ ಹತ್ತೋದಿಲ್ಲ ಅಂತ ಹೇಳಿದ ಮೇಲೆ ಅದಾದ ಮೇಲೆ ಬಂದ. ಆ ಬೆಟ್ಟಕ್ಕೆ ಬಂದಾಗ ಸ್ವಯಂ ಬ್ರಹ್ಮದೇವರೇ ಬಂದು ಬ್ರಹ್ಮೋತ್ಸವವನ್ನು ಮಾಡ್ತಾರೆ. ಮತ್ತು ಶಮಿ ಏನದಲ್ಲ, ಆ ಶಮಿಯಿಂದ ಮಾಡಲ್ಪಟ್ಟ ಒಂದು ರಥದಲ್ಲಿ ಬ್ರಹ್ಮದೇವರು ರಥೋತ್ಸವವನ್ನು ಮಾಡಿದರು ಅಂತಲೂ ಕೆಲವು ಕಡೆ ಉಲ್ಲೇಖವಾಗತಕ್ಕಂಥ ನಮಗೆ ಸಿಗುತ್ತೆ. ಹಾಗಾದರೆ ಬ್ರಹ್ಮದೇವರು 9 ದಿವಸ ಉತ್ಸವವನ್ನು ಮಾಡಿದ್ದಾರಾದ ಕಾರಣ ಅದರ ಸಂಕೇತವಾಗಿಯೂ ನಾವು ನವರಾತ್ರಿಯನ್ನು ಆಚರಣೆಯನ್ನು ಮಾಡತಕ್ಕಂಥದ್ದಿದೆ. ಹಾಗಾದರೆ ವೆಂಕಟೇಶ ಕಲ್ಯಾಣವನ್ನು ವಿಶೇಷವಾಗಿ ಶ್ರವಣ ಮಾಡತಕ್ಕಂಥದ್ದಿದೆ. ಇನ್ನು ಮೌನಾಚರಣೆಯನ್ನು ಮಾಡಬೇಕು ಅಂತಲೂ ಇದೆ 9 ರಾತ್ರಿಗಳಲ್ಲಿ. ಹಾಗಾದರೆ ಇವೆಲ್ಲ ಏನವಲ್ಲ, ಯಾವುದು ಉಪವಾಸ, ಪಾರಾಯಣ ಮಾಡತಕ್ಕಂಥದ್ದು, ಶಾಸ್ತ್ರ ಶ್ರವಣ ಮಾಡುವುದು, ಮೌನಾಚರಣೆಯನ್ನು ಮಾಡುವುದು. ಮೌನ ಅಂದ್ರೇನು? ಲೌಕಿಕ ಭಾಷಣ ವರ್ಜನ ಮಾಡಬೇಕು, ಲೌಕಿಕವಾದ ಭಾಷಣವನ್ನು ಬಿಡಬೇಕು. ಅದಕ್ಕೆ ಮೌನ ಅಂತ ಸುಮ್ಮನೆ ಬಾಯಿಗೆ ಬೀಗ ಹಾಕ್ಕೊಳ್ತಕ್ಕಂಥದ್ದಲ್ಲ. ಶಾಸ್ತ್ರದ ಚರ್ಚೆಯನ್ನು ಅವಶ್ಯವಾಗಿ ಮಾಡಬಹುದು. ಹಾಗಾದರೆ ಮೌನಾಚರಣೆ ಆಗಲಿ, ಶ್ರವಣವಾಗಲಿ, ಪಾರಾಯಣ ಆಗಲಿ, ಇವೆಲ್ಲ ಏನವ ನೋಡ್ರಿ, ಇವೆಲ್ಲ ಸತ್ವಗುಣದ ಕಾರ್ಯಗಳು. ಇವೇನಿವೆ ಇವು ಸತ್ವಗುಣದ ಕಾರ್ಯಗಳು. ಭಾಗವತದಲ್ಲಿ ಒಂದು ಮಾತನ್ನು ನಾವು ಕೇಳ್ತೇವೆ. ಏಕಾದಶ ಸ್ಕಂದ ಭಾಗವತದಲ್ಲಿ ಒಂದು ಮಾತು ಬರ್ತದೆ. ಏನದು? ಸತ್ವೇನಾನ್ಯತಮೌ ಹನ್ಯಾತ್ ಸತ್ವಂ ಸತ್ವೇನ ಚೈವಹಿ. ಸುಂದರವಾದ ಮಾತು ಏಕಾದಶ ಸ್ಕಂದದಲ್ಲಿ ಕೇಳ್ತೇವೆ ನಾವು. ಏನದು ಅಂತಂದರೆ, ಸತ್ವದಿಂದ ರಜಸ್ಸು ತಮಸ್ಸನ್ನು ನಾವು ಗೆದ್ದರೆ ಸತ್ವ ಏನಿದೆ, ಸತ್ವ ತನ್ನನ್ನೇ ತಾನು ಗೆದ್ದು ಬಿಡುತ್ತೆ ಅಂತ ಬಹಳ ಒಗಟಿನ ರೂಪದಲ್ಲಿ ಹೇಳಿದ್ದಾರೆ. ಇದನ್ನು ವಿವರಣೆ ಮಾಡುವುದಕ್ಕೆ ಸಮಯ ಬೇಕು, ಆದರೂ ಶಾರ್ಟಾಗಿ ಹೇಳ್ತೇನೆ. ನಮ್ಮಲ್ಲಿ ಮನಸ್ತತ್ವ ಇದೆ. ಮನಸ್ಸಿಗೆ ಅಭಿಮಾನಿಗಳಾಗಿರತಕ್ಕಂಥ ಏನಿದ್ದಾರಲ್ಲ ಅವರು ರುದ್ರದೇವರು, ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು. ಅದರಲ್ಲಿ 3 ವಿಧ ಇದೆ, ಸಾತ್ವಿಕ, ರಾಜಸ, ತಾಮಸ ಅಂತಿದೆ. ಮನಸ್ಸೇ 3 ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಸುಂದರವಾಗಿದೆ ಅದು ಏಕಾದಶ ಸ್ಕಂದದಲ್ಲಿ. ನಾವು ಅಲ್ಲೇನು ಹೇಳ್ತಾ ಇದ್ದಾರೆ, ಸತ್ವದಿಂದ ರಜಸ್ಸು ತಮಸ್ಸನ್ನು ಗೆಲ್ಲಿಬೇಕು ಅಂತ. ಏನು ಹಾಗಂದರೆ, ಸಾತ್ವಿಕ, ರಾಜಸ, ತಾಮಸ ಅನ್ನುವ
ವಸ್ತುಗಳಿರ್ತವೆ. ಈ ಸಾತ್ವಿಕ ರಾಜಸ ತಾಮಸ ಅನ್ನುವುದು ಎಲ್ಲದರಲ್ಲಿ ಇದೆ. ದೇಶ, ಗ್ರಂಥಗಳು, ಕಾಲ, ವಸ್ತುಗಳು, ಎಲ್ಲದರಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತ ಇದೆ. ನಾವು ನಮ್ಮ ಜೀವನದಲ್ಲಿ ಸಾತ್ವಿಕವಾದ ವಸ್ತುಗಳನ್ನೇ ನಾವು ಸೇವನ ಮಾಡ್ತಾ ಬಂದರೆ, ರಾಜಸ ತಾಮಸವಾದ ವಸ್ತುಗಳನ್ನು ಆಹಾರವಾಗಿ ನಾವು ಸೇವನೆ ಮಾಡಿ ಆ ಎರಡು ಮನಸ್ಸೇನವಲ್ಲ, ಅವೆರಡಕ್ಕೆ ನೀವು ಆಹಾರವನ್ನು ಕೊಡದೇ ಇದ್ದಾಗ ಸತ್ವಗುಣ ಪ್ರಚುರವಾಗುತ್ತೆ ನಮ್ಮಲ್ಲಿ. ಅಂದರೆ ಮನಸ್ಸು ಸಾತ್ವಿಕವಾಗಿ ಚಿಂತನೆಯನ್ನು ಮಾಡುತ್ತೆ. ಕೊನೆಗೇನಾಗುತ್ತೆ, ಇಂಧನ ಇಲ್ಲದೇ ಇದ್ದರೆ ಬೆಂಕಿ ಹೇಗೆ ಆರಿ ಹೋಗುತ್ತೋ ಹಾಗೆ ರಾಜಸ ತಾಮಸವಾದ ವಸ್ತುಗಳನ್ನು ಆಹಾರವಾಗಿ ಕೊಡದೇ ಇದ್ದಾಗ ಅವೆರಡು ಮನಸ್ಸೇನಿದೆ ಅವು ಹೋಗಿಬಿಡುತ್ತವೆ. ಸಾತ್ವಿಕವಾದ ಮನಸ್ಸು ಮಾತ್ರ ಉಳಿತದೆ. ಕೊನೆಗದು ತನ್ನಷ್ಟಕ್ಕೆ ತಾನೇ ನಮ್ಮನ್ನು ಸನ್ಮಾರ್ಗದಲ್ಲಿ ಒಯ್ಯತಕ್ಕಂಥದ್ದಾಗಿ ತನ್ನಷ್ಟಕ್ಕೆ ತಾನೇ ಅದು ನಾಶವಾಗಿ ಬಿಡುತ್ತೆ ಅಂತ ಬಹಳ ಸುಂದರವಾದ ವಿಚಾರ ಭಾಗವತದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಇದೇ ಇಲ್ಲಿ ಅಧ್ಯಾತ್ಮದ ಚಿಂತನೆ ನವರಾತ್ರಿಗಳಲ್ಲಿ ನಾವು ಮಾಡತಕ್ಕಂಥ ನಾನಾ ವಿಧವಾದ ಆಚರಣೆಗಳು. ನೋಡ್ರಿ, ಇದನ್ನೆಲ್ಲ ಯಾರು ಮಾಡಬೇಕು? ಇವನ್ನೆಲ್ಲ ಒಬ್ಬನೇ ಮಾಡಬೇಕು. ಸಾಧನೆ ಅದು ಯಾವತ್ತಿದ್ರೂ ಪರ್ಸ್ನಲ್. ಅದು ಸಾಧನೆ ಎನ್ನುವುದು ಒಳಗೆ ಮಾಡುವುದೇ ಹೊರತು ಕೇವಲ ಹೊರಗೆ ಮಾಡುವುದಲ್ಲ ಅದು. ಹಾಗಾದರೆ ಇದನ್ನು ಏಕಾಕಿಯಾಗಿ ನೀನೇ ಮಾಡಬೇಕು. ನಿನ್ನ ಸಾಧನ ನಿನ್ನ ಹಿಂದೆ ಬರ್ತದೆ, ಇನ್ನೊಬ್ಬರ ಸಾಧನ ಅದು ಅವರಿಂದ ಹೋಗ್ತದೆ. ಹಾಗಾಗಿ ನೋಡ್ರಿ, ಇದಕ್ಕೆ ದೃಷ್ಟಾಂತ ಯಾರು? ಅದೇ ಅರ್ಜುನ. ಅರ್ಜುನ ಒಬ್ಬಂಟಿಕನಾಗಿದ್ದ. ಕುರುಕ್ಷೇತ್ರ ಯುದ್ಧ ಬೇರೆ, ಉತ್ತರ ಗೋಗ್ರಹಣದ ಯುದ್ಧ ಬೇರೆ. ಏಕಾಕಿ ಕಿಲ ಯಶ್ಚಕ್ರೇ ಪದಂ ಮೌಲಿಷು ವಿದ್ವಿಷಂ. ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥದ್ದೇ. ಪದಂ ಮೌಲಿಷು ವಿದ್ವಿಷಾಂ ಅಂದಿದ್ದಾರೆ. ಹಾಗಾಗಿ ಏಕಾಕಿ ಕಿಲ ಯಶ್ಚಕ್ರೇ, ಒಬ್ಬನೇ ಆಗಿರ್ತಕ್ಕಂಥ ಅರ್ಜುನ, ಅತಿರಥ ಮಹಾರಥರಾಗಿರ್ತಕ್ಕಂತಹ ಉತ್ತರ ಗೋಗ್ರಹಣದಲ್ಲಿ ಬಂದವರು ಯಾರು ಸಾಮಾನ್ಯರಲ್ಲ. ಭೀಷ್ಮ, ದ್ರೋಣ, ಕೃಪ ಎಲ್ಲರೂ ಬಂದಿದ್ದಾರೆ. ದುರ್ಯೋಧನ ಬಂದಿದ್ದಾನೆ, ಕರ್ಣ ಬಂದಿದ್ದಾನೆ, ಎಲ್ಲರೂ ಬಂದಿದ್ದಾರೆ. ಎಲ್ಲರನ್ನು ಒಬ್ಬ ಅರ್ಜುನನೇ ಎದುರಿಸ್ತಕ್ಕಂಥವನಾಗಿದ್ದಾನೆ. ಅರ್ಜುನ ಅಂದರೆ ಯಾರು? ಜೀವವನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಶ್ರವಣ ಮನನ ನಿಧಿಧ್ಯಾಸನ ಅದು ಅರ್ಜುನ ಅಂತ ಹೇಳಿದ್ದಾರೆ. ಸಾಧಕನಾಗಿರ್ತಕ್ಕಂಥವನು ಮಾಡಬೇಕಾದದ್ದೇ ಶ್ರವಣ ಮನನ ನಿಧಿಧ್ಯಾಸನ. ಹಾಗಾದರೆ ಒಬ್ಬನೇ ನಿಂತುಕೊಂಡು ನಾವು ಸಾಧನೆಯನ್ನು ಮಾಡಬೇಕು ಹೊರತು ಯಾರು ನಮಗೆ ಸಹಾಯಕ್ಕೆ ಬರತಕ್ಕಂಥವರಿಂದ ಒಳಗಡೆ ಒಬ್ಬನೇ ಮಾಡಬೇಕಾಗ್ತದೆ. ಆ ರೀತಿ ಸಹಾಯಕ್ಕೆ ಅವಶ್ಯವಾಗಿ ದೇವತೆಗಳು, ಮುಖ್ಯ ಪ್ರಾಣದೇವರು, ಪರಮಾತ್ಮ ಇದ್ದೇ ಇದ್ದಾನೆ. ಆದರೆ ಹೊರಗಡೆ ಮಾತ್ರ ನಮಗೆ ಯಾರು ಸಾಧನ ಮಾರ್ಗದಲ್ಲಿ ನಮ್ಮ ಹತ್ರ ಬರತಕ್ಕಂಥವರಿಲ್ಲ. ಒಬ್ಬನೇ ಮಾಡಬೇಕಾಗತ್ತೆ ಸಾಧನೆಯನ್ನು ಅನ್ನುವುದನ್ನು ಇಲ್ಲಿ ತೋರಿಸಿಕೊಡ್ತಕ್ಕಂಥ, ಅದು ಒಂದು ಸಾಂಕೇತಿಕವಾಗಿ ಅರ್ಜುನನ ಗೆಲುವೇನಿದೆ ಅದು ಒಂದು ವಿಜಯ ಅನ್ನುವುದನ್ನು ತೋರಿಸ್ತಾ ಇದೆ ಈ ಒಂದು ನವರಾತ್ರಿಯಲ್ಲಿ. ಇನ್ನು ಹಾಗಾದರೆ ಒಂದು ಕಡೆ ಸಾತ್ವಿಕವಾದ ಆಚರಣೆಗಳನ್ನು ಮಾಡಬೇಕು. ಅದರಲ್ಲಿ ಇನ್ನೊಂದು ವಿಚಾರ ಇಲ್ಲಿದೆ. ಏನದು? ಮೌನಾಚರಣೆ ಅಂತ ನೋಡಿದ್ವಿ. ಒಂದು ಮೌನಾಚರಣೆ ಬರುತ್ತೆ ಈ ನವರಾತ್ರಿಯಲ್ಲಿ. ಎರಡನೇದೇನು? ಹೆಚ್ಚಿಗೆ ಪಾರಾಯಣವನ್ನು ಮಾಡಬೇಕು ಅಂತ ಇದೆ. ಮೂರನೇದೇನಿದೆ ಅಂದರೆ ಸರಸ್ವತಿ ಪೂಜೆ ಬರ್ತಾ ಇದೆ. ನೋಡಿ, ಇದೆಲ್ಲ ಏನಿದೆ, ಇದೆಲ್ಲ ಶಬ್ದಗಳೇನಿವೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದಾಗಿದೆ. ಹಾಗಾಗಿ ಸಾಧನೆಯಲ್ಲಿ ಪಾರಾಯಣ, ಪ್ರವಚನ, ಮೌನ, ಸರಸ್ವತಿ ಪೂಜಾ ಇದೆಲ್ಲವೂ ಏನಿದೆಲ್ಲ ಇದು ಶಬ್ದಗಳದ್ದೇ, ಶಬ್ದಕ್ಕೆ ಸಂಬಂಧಪಟ್ಟದ್ದು ಅಂತ ಅರ್ಥ. ಹಾಗಾದರೆ ಸಾಧನೆಯಲ್ಲಿ ಇದು ಪ್ರಧಾನವಾದ ಅಂಗ ಅಂತ ಭಾಗವತ ನಮಗೆ ಹೇಳ್ತದೆ. ಮೌನಾಚರಣೆ ಏನಿದೆ ಸಾಧನೆಯಲ್ಲಿ ಅತ್ಯಂತ ಪ್ರಧಾನವಾದ ಅಂಗ ಅಂತ ಹೇಳಿದೆ. ಲೌಕಿಕ ಹರಟೆಯನ್ನು ಮಾಡಲೇಬಾರದಂತ ಹೇಳ್ತದೆ. ಶಬ್ದಸ್ಸಹಿ ಬ್ರಹ್ಮಣ ಏಷ ಪಂಥ ಯನ್ನಾಮಭಿರ್ಧ್ಯಾಯತಿ ಧೀರ ಪಾರ್ಥೈಹಿ. ಎಂಥ ಮಾತಿದೆ ದ್ವಿತೀಯ ಸ್ಕಂದ ಭಾಗವತದಲ್ಲಿ. ಅಥ ಕವಿರ್ನಾಮಸು ಯಾವದರ್ಥ ಸ್ಯಾದಪ್ರಮತ್ತೋ ವ್ಯವಸಾಯ ಬುದ್ಧಿ. ಹಾಗಾದರೆ ಭಾಗವತ ನಮಗೆ ಸಂದೇಶ ಕೊಡ್ತಾ ಇದೆ, ಶಬ್ದ ನಿಮ್ಮಪ್ಪನ ಮನೆಯ ಸೊತ್ತಲ್ಲ, ಇದು ನಮ್ಮಪ್ಪನಾದ ಭಗವಂತನ ಸೊತ್ತು ಅಂತ ಭಾಗವತ ಹೇಳ್ತದೆ. ಶಬ್ದ ನೀನು ತಯಾರು ಮಾಡಿಲ್ಲ. ಶಬ್ದಗಳೇನಿವೆ ಅದು ಭಗವಂತನ ಸೊತ್ತು. ಆ ಭಗವಂತನನ್ನು ಗುಣಗಾನವನ್ನು ಮಾಡುವುದಕ್ಕೋಸ್ಕರವಾಗಿ ಮೀಸಲಾಗಿರತಕ್ಕಂಥದ್ದು ಶಬ್ದ. ಹಾಗಾದರೆ ಭಗವಂತನಿಗೋಸ್ಕರವಾಗಿ ಮೀಸಲಾದ ಶಬ್ದಗಳನ್ನು ನಿನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳಬೇಡ ಅಂತ ಭಾಗವತ ನಮಗೆ ಸಂದೇಶ ಕೊಟ್ಟಿದೆ. ಇವತ್ತು ಎಲ್ಲರ ಕೈಯಲ್ಲಿ ಮೊಬೈಲ್ ಇರ್ತದೆ. ವಟ 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 ಮಾತಾಡ್ತಾನೆ ಇರ್ತಾರೆ. ಭಾಗವತ ಎಚ್ಚರಿಕೆ ಕೊಟ್ಟಿದೆ ನಮಗೆ. ಹೀಗೆ ಹೇಳಿದರೆ ವ್ಯವಹಾರ ಹೇಗ್ರಿ?
ಯಾರಾದರೂ ಬಂದರೆ ಬನ್ನಿ ಕೂತ್ಕೊಳ್ಳಿ ಮಾತಾಡಬೇಕೋ ಬೇಡ ಹಾಗಾದರೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಯಾವದರ್ಥ ವ್ಯವಹಾರ ನಡೆಯುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಿನಿಮಮ್ ಶಬ್ದಗಳನ್ನು ಉಪಯೋಗಿಸು. ಆವಾಗಲೂ ದೇವರಲ್ಲಿ ಕ್ಷಮೆ ಕೇಳು ಅಂತ ಹೇಳ್ತದೆ ಭಾಗವತ. ಟಿಪ್ಪಣಿಕಾರ ಅಂತಾರೆ, ಸ್ವಾಮಿ ಇದು ನಿನ್ನಗೋಸ್ಕರವಾಗಿ ಮೀಸಲಿರ್ತಕ್ಕಂಥ ಶಬ್ದ, ಅದನ್ನು ನಾನು ಸ್ವಾರ್ಥಕ್ಕೋಸ್ಕರವಾಗಿ ಉಪಯೋಗಿಸ್ತಾ ಇದ್ದೇನೆ, ಕ್ಷಮೆ ಮಾಡುವಂಥ ದೇವರಲ್ಲಿ ಕೇಳಬೇಕು. ಯಾರಿಗೆ ಅರ್ಥ ಆಗುತ್ತೆ ಹೇಳಿ ಇದೆಲ್ಲ ಇವತ್ತು? ಅದರಲ್ಲಿ ನಮ್ಮ ಮಾಧ್ವರು ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ವಟ 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 ಅಂತಿರ್ತಾರೆ, ಪ್ರವಚನ ನಡೀತಿರ್ತದೆ, ಹರಟಿ ಹೊಡಿತಾ ಇರ್ತಾರೆ. ಅದು ಯಾಕೆ ಹಾಗೆ ನಮ್ಮಲ್ಲಿ ಸಂಪ್ರದಾಯ ಬಂದಿದೆ ನನಗಂತೂ ಅರ್ಥ ಆಗಿಲ್ಲ ಇದುವರೆಗೆ. ದೇವಸ್ಥಾನದಲ್ಲಿ ಸೈಲೆಂಟ್ ಇರಬೇಕು. ಆ ಸೈಲೆನ್ಸ್ ಅನ್ನತಕ್ಕಂಥದ್ದನ್ನು ಕಾಪಾಡಿಕೊಂಡು ಬರಬೇಕು. ದೇವರ ಹತ್ರ ಬರ್ತಾರೆ, ಅನೇಕರು ದುಃಖದಿಂದ ಬಂದಿರ್ತಾರೆ, ತಾವೇನು ದೇವರಲ್ಲಿ ತೋಡ್ಕೊಳ್ತಾರೆ, ಕೆಲವರು ಬಂದು ಧ್ಯಾನ ಮಾಡ್ತಾರೆ. ಹೆಂಗಿರಬೇಕು ಆ ಪರಿಸರ, ಅದ್ಯಾಕೆ ನಾವು ಕಲಿತ್ಕೊಳ್ಳಿಲ್ಲ ನನಗಂತೂ ಅರ್ಥ ಆಗಿಲ್ಲ. ಇದು ಬಹಳ ವಿಚಿತ್ರವಾಗಿದ್ದೇವೆ ನಾವು. ಹಾಗಾದರೆ ಶಬ್ದ ಏನಿದೆ ಅದನ್ನು ಎಚ್ಚರಿಕೆಯಿಂದ ಬಳಸುವಂಥ ಭಾಗವತ ನಮಗೆ ಎಚ್ಚರಿಕೆ ಕೊಟ್ಟಿದೆ. ಹಾಗಾದರೆ ಬಾಯಿ ಬಿಟ್ಟರೆ ಒಳ್ಳೆಯದನ್ನೇ ಮಾತನಾಡು ಅಂತ ಹೇಳ್ತಾ ಇದೆ ಅಂತ ಅರ್ಥ. ಹಾಗಾದರೆ ಇಷ್ಟು ಆಚರಣೆ ಇದೆ ಅಲ್ವಾ ಇಲ್ಲೆಲ್ಲ? ಇದೆಲ್ಲ ಸಾತ್ವಿಕವಾಗಿರ್ತಕ್ಕಂತಹ ಪ್ರವೃತ್ತಿ ಇದೆಲ್ಲವೂ ಕೂಡ. ಹಾಗಾದರೆ ಒಂದು ಕಡೆ ಏನಾಗಿದೆ, ಒಂದು ಕಡೆ ಸಾತ್ವಿಕವಾದ ಆಚರಣೆಗಳನ್ನು ಮಾಡ್ತಾ ಬರಬೇಕು. ಇನ್ನೊಂದು ಕಡೆ ಏನಿದೆ, ದುರ್ಗಾ ಪೂಜೆ ಮಾಡ್ತೀವಲ್ವಾ 9 ರಾತ್ರಿಗಳಲ್ಲಿ. ದುರ್ಗಾ ಯಾವುದಕ್ಕೆ? ತಮೋಗುಣಕ್ಕೆ ಅಭಿಮಾನಿಯಾಗಿದ್ದಾಳೆ. ತಮೋಗುಣವೇ ನಮಗೆ ಅತ್ಯಂತ ಬಂಧಕ. ಹಾಗಾದರೆ ದುರ್ಗಾದೇವಿಯನ್ನು ಪ್ರಾರ್ಥನೆ, ಅಮ್ಮ ನಿನ್ನ ಕೈಯಲ್ಲಿದೆ ಎಲ್ಲವೂ ಕೂಡ. ತಾಮಸವಾದ ರಾಜಸವಾಗಿರತಕ್ಕಂಥ ಇಚ್ಛೆಗಳನ್ನು, ಆ ಪ್ರವೃತ್ತಿಯನ್ನೇ ನಮ್ಮಲ್ಲಿ ನೀನು ಕೊಡಬೇಡ ಅಂತ ಒಂದು ಕಡೆ ಪ್ರಾರ್ಥನೆ ಮಾಡಬೇಕು, ಮತ್ತೊಂದು ಕಡೆ ಸಾತ್ವಿಕವಾದ ಆಚರಣೆಯನ್ನು ಮಾಡಬೇಕು. ಇದನ್ನು ಮಾಡ್ತಾ ಮಾಡ್ತಾ ಬರತಕ್ಕಂಥವರಾದಾಗ ಕೊನೆಯ ದಿವಸ ವಿಜಯದಶಮಿ. ಹಾಗಾದರೆ ವಿಜಯದಶಮಿ ಕೂಡ ನೋಡ್ರಿ ಹೇಗಿದೆ, ಅಲ್ಲೊಂದು ಸಾಂಕೇತಿಕವಾಗಿ ಸುಂದರವಾಗಿದೆ ನೋಡ್ರಿ. ಶಮಿ ಇದೆ, ಶಮಿ ಪೂಜೆಯನ್ನು ಮಾಡಬೇಕು. ಆ ಶಮಿ ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡಬೇಕು. ಶಮಿ ಶಮಯವೇ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾತ್ರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಇದೆ ಅಲ್ಲಿ. ಹಾಗಾದರೆ ಆ ಶಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತೇವೆ. ಅಲ್ಲಿ ಹೇಳಬೇಕಾದರೂ ಕೂಡ ನನ್ನ ಪಾಪಗಳನ್ನೆಲ್ಲ ಶಮನ ಮಾಡು. ಶಮಿ ವೃಕ್ಷ ಅಂದ್ರೇನು? ಬೇರೆ ಯಾರಿಲ್ಲ, ಆ ಶಮಿ ವೃಕ್ಷಕ್ಕೆ ಅಭಿಮಾನಿನಿಯಾಗಿರತಕ್ಕಂಥವನೇ ಶನಿ. ಆ ಶನಿಯ ಅಂತರ್ಗತನಾದ ಮುಖ್ಯ ಪ್ರಾಣಾಂತರ್ಗತನಾದ ನರಸಿಂಹದೇವರೇ ಇರ್ತಾರೆ ಆ ವೃಕ್ಷದಲ್ಲಿ. ಎಲ್ಲ ದುರಿತನಗಳನ್ನು ದೂರ ಮಾಡತಕ್ಕಂಥವರು ಆ ಮಹಾನುಭಾವರಾಗಿರ್ತಕ್ಕಂಥ ನರಸಿಂಹದೇವರು ಅಂತಿದೆ ನೋಡ್ರಿ. ಹೀಗೆ ಹೇಳುವಾಗ ನಮ್ಮಲ್ಲಿ ಒಂದು ಸಂಪ್ರದಾಯ ಬಂದಿದೆ. ಏನದು ಸಂಪ್ರದಾಯ? ಆ ಬನ್ನಿ ಅಂತ ನಮ್ಮ ಕಡೆ ಕರಿತೇವೆ, ಶಮಿ ಅಂತ. ಶಮಿಯನ್ನು ಒಬ್ಬರಿಗೊಬ್ಬರಿಗೆ ಕೊಡ್ತೇವೆ, ಪರಸ್ಪರವಾಗಿ ವಿನಿಮಯ ಮಾಡಿಕೊಳ್ತೇವೆ. ಅದನ್ನು ಹಾರ್ದರ ಕೊಡಬೇಕಾದ್ರೆ ಏನಂತ ಕೊಡ್ತೇವೆ? ನಮ್ಮ ಕಡೆ ಬನ್ನಿ ತೆಗೆದುಕೊಂಡು ಬಂಗಾರದಂತ ಮಾತನಾಡು ಅಂತಂತೀವಿ. ಶಮಿಯನ್ನು ತೆಗೆದುಕೊಂಡು ಬಂಗಾರದಂತ ಮಾತನಾಡ್ರಿ. ನಮ್ಮಲ್ಲಿರುವ ಶತ್ರುತ್ವ ಅದು ಹೋಗತಕ್ಕಂಥದ್ದಾಗಲಿ, ವಿಶೇಷವಾದ ಸಖ್ಯ ಅನ್ನತಕ್ಕಂಥ ನಮ್ಮಿಬ್ಬರಲ್ಲಿ ಬೆಳೆಯಲಿ ಅಂತ ಹೇಳ್ತಾ ಆ ಶಮಿಯನ್ನು ಕೊಡ್ತೇವೆ. ಹಾಗಾದರೆ ಆ ಶಮಿಯನ್ನು ಕೊಡುವಾಗಲೂ ಬಂಗಾರದಂತ ಮಾತನಾಡ್ರಿ. ನೋಡ್ರಿ, ಮಾತಿದೆ. ಇಷ್ಟು ದಿವಸ ಮೌನಾಚರಣೆ ಮಾಡಿದ್ದೇವೆ ಅಂದ ಮೇಲೆ ಮೌನಾಚರಣೆಯನ್ನು ಮಾಡಿ ದುಷ್ಟಶಕ್ತಿಗಳಾಗಿರ್ತಕ್ಕಂಥದ್ರ ಮೇಲೆ ನಾವು ವಿಜಯವನ್ನು ಸಂಪಾದನೆ ಮಾಡಿದ ಆ ದಿವಸದಂದು ಏನಂತ ಹೇಳಬೇಕು? ನಾವು ಇನ್ನು ಮುಂದೆ ನಾವು ಮಾತನಾಡಬೇಕಾದ್ರೆ ಒಳ್ಳೆ ಮಾತುಗಳನ್ನು, ಬಂಗಾರದಂಥ ಮಾತಂದರೆ ಸುವರ್ಣ ಅಂದರೆ ವೇದಶಾಸ್ತ್ರಗಳಲ್ಲಿರ್ತಕ್ಕಂಥದ್ದು ಅಂತಲೇ ಅರ್ಥ. ಹಾಗಾಗಿ ಶಾಸ್ತ್ರೋಕ್ತವಾದ ವೇದೋಕ್ತವಾಗಿರತಕ್ಕಂತಹ ವ್ಯವಹಾರ ಇನ್ನು ಮುಂದೆ ನಮ್ಮದಾಗಲಿ ಅನ್ನುವ ಮತ್ತೊಂದು ಅದ್ಭುತವಾಗಿರತಕ್ಕಂತಹ ಕಾನ್ಸೆಪ್ಟ್ ಏನಿದೆ ಅದನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಿಗತಕ್ಕಂಥದ್ದಾಗ್ತಾ ಇದೆ. ಹಾಗಾದರೆ ಒಟ್ಟಿನಲ್ಲಿ ನಾವು ಈ ನವರಾತ್ರಿಗಳನ್ನು ನೋಡಿದಾಗ, ಮುಂದಿನ ಕೊನೆಯ ದಿವಸ ವಿಜಯದಶಮಿ ಅನ್ನತಕ್ಕಂಥದ್ದನ್ನು ನಾವು ನೋಡಿದಾಗ, ಒಂದು ಕಡೆ ದುರ್ಗಾದೇವಿಯ ಪ್ರಾರ್ಥನೆ, ಅಂದರೆ ತಮೋಗುಣದ ಎಫೆಕ್ಟ್ ನಮ್ಮ ಮೇಲೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಮಾಡಮ್ಮ ಅಂತ ಇದೇ ಸಾಧನೆ. ದುಷ್ಟಶಕ್ತಿಗಳ ಮೇಲೆ ವಿಜಯ ಸಾಧನೆ, ಅದೇ ನಿಜವಾಗಿರತಕ್ಕಂಥ ಸಾಧನೆ. ಹಾಗಾದರೆ ದುಷ್ಟಶಕ್ತಿಗಳು ಅಂತಕ್ಕಂಥದ್ದೇನವು ಯಾವುವು ಅಂತ ಕೇಳಿದರೆ, ಕಲಿ ಮೊದಲಾದ ದೈತ್ಯರು ಅಂತ ಅರ್ಥ. ಕಲಿ ಮೊದಲಾದ ದೈತ್ಯರೇನಿದ್ದಾರೆ ಅವರೇ ದುಷ್ಟಶಕ್ತಿಗಳು, ಅವರೇ ನಮಗೆ ಶತ್ರುಗಳಾಗಿರ್ತಕ್ಕಂಥವರು. ವಾದಿರಾಜ ತೀರ್ಥ ಶ್ರೀಪಾದಂಗಳವರು ರುಕ್ಮಿಣೀಶ ವಿಜಯದಲ್ಲಿ ಅಂತಾರೆ, ನಮಗೆ ಆಯುಧಗಳು ಯಾವುದು ಅಂತ ಕೇಳಿದರೆ ಹರಿನಾಮಗಳೇ ಆಯುಧಗಳು. ಇಡೀ ನಮ್ಮ ದೇಹವನ್ನೇ ಅಧ್ಯಾತ್ಮ ಚಿಂತನೆಯನ್ನು ಮಾಡಿಬಿಟ್ಟಿದ್ದಾರೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು. ಹಾಗಾಗಿ ಅವರಂತಾರೆ, ಹರಿಯ ನಾಮಗಳೇನಿವೆ, ಕೃಷ್ಣ, ಗೋವಿಂದ, ನಾರಾಯಣ, ಮುಕುಂದ ಅಂತ ಏನವಲ್ಲ, ಈ ಹರಿನಾಮಗಳನ್ನು ಭಕ್ತಿಯಿಂದ ನಾವು ಹೇಳುವುದೇನಿದೆ ಇವೇ ಆಯುಧಗಳು ಅಂತಾರೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು.
ಶತ್ರುಗಳ್ಯಾರು? ಕಲ್ಯಾದಿ ದೈತ್ಯರೇ ಶತ್ರುಗಳು. ಕಾಮ, ಕ್ರೋಧ, ಲೋಭ, ಮೋಹ, ಮತಮಾತ್ಸರ್ಯಗಳಿವೆ ಅಲ್ಲ, ಅದಕ್ಕೆ ಅಭಿಮಾನಿಗಳಾಗಿರತಕ್ಕಂತಹ ದೈತ್ಯರೇನಿದ್ದಾರಲ್ಲ, ಇವರೇ ಶತ್ರುಗಳಾಗಿದ್ದಾರೆ. ಹಾಗಾದರೆ ಆ ಕಾಮಕ್ರೋಧಾದಿಗಳೆಂಬ ಅದಕ್ಕೆ ಅಭಿಮಾನಿಗಳಾದ ಕಲ್ಯಾದಿ ದೈತ್ಯರೇನಿದ್ದಾರೆ ಅವರೇ ಶತ್ರುಗಳಾದ ಕಾರಣ ಅವರ ಸಂಹಾರವನ್ನು ಆಯುಧದಿಂದ ಮಾಡಬೇಕು. ಯಾವುದು ಆಯುಧಗಳು? ಹರಿನಾಮಗಳೇ. ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲ ಕೋಟಿಗಳು ಉದ್ಧರಿಸುವವು ಅಂತ ಹೇಳಿದ್ದಾರೆ. ಹಾಗಾಗಿ ಎಷ್ಟೋ ಪಾಪಗಳಾಗತಕ್ಕಂಥದ್ದು ಹೋಗ್ತದೆ. ನಿಜವಾಗಿ ಭಕ್ತಿಯಿಂದ ಏನಾದರೂ ನಾಮಸ್ಮರಣೆ ಮಾಡಿದರೆ ಭಾಗವತ ಹೇಳುವಂತೆ ಎಲ್ಲ ಪಾಪ ಹೋಗ್ತಂತ ಹೇಳಿಬಿಟ್ಟಿದ್ದಾರೆ. ಅಜಾಮಿಳನ ಕಥೆಯೇ ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದಾಗಿದೆ. ಹಾಗಾದರೆ ಹರಿನಾಮಗಳೆನ್ನತಕ್ಕಂಥ ಆಯುಧಗಳಿಂದ ಕಲ್ಯಾದಿಗಳೆಂಬ ದೈತ್ಯರ ಮೇಲೆ ವಿಜಯವನ್ನು ಸಂಪಾದನೆಯನ್ನು ಮಾಡತಕ್ಕಂಥವರಾಗಬೇಕು. ನಮ್ಮಷ್ಟಕ್ಕೆ ನಾವು ಮಾಡ್ತಕ್ಕಂಥದ್ದಲ್ಲ, ನಮ್ಮ ಪ್ರಯತ್ನ ಒಂದು ಕಡೆ ಇರಬೇಕು, ಜೊತೆಗೆ ಪ್ರಾರ್ಥನೆ. ಅದಕ್ಕೆ ಯಾರ್ಯಾರು ಯಾವ್ಯಾವ ಪೋರ್ಟ್ಫೋಲಿಯೋದಲ್ಲಿದ್ದಾರೆ ಅವರನ್ನು ಸರಿಯಾಗಿ ತಿಳ್ಕೊಂಡು ಅವರನ್ನು ಪ್ರಾರ್ಥನೆಯನ್ನು ಮಾಡಿದಾಗ, ಈಗ ಹಣ ಬೇಕಾದರೆ ಶ್ರೀಮಂತರ ಹತ್ರ ಹೋಗ್ಬೇಕು ತಾನೆ, ಬಡವರ ಹತ್ರ ಹೋದರೆ ಹಣ ಹೆಂಗೆ ಸಿಗ್ತಕ್ಕಂಥದ್ದಕ್ಕೆ ಸಾಧ್ಯ? ಆ ರೀತಿಯಲ್ಲಿ ಸತ್ವರಜ ಸ್ತಮೋ ಗುಣಗೆ ಅಭಿಮಾನಿನಿಯಾಗಿರತಕ್ಕಂಥವಳು ಮಹಾಲಕ್ಷ್ಮೀ ದೇವಿಯಾಗಿದ್ದಾಳೆ. ಅದರಲ್ಲಿ ಸ್ಥೂಲವಾದ ಸತ್ವರಜ ಸ್ತಮೋ ಗುಣಗಳು ಬೇರೆ, ಸೂಕ್ಷ್ಮವಾಗಿರ್ತಕ್ಕಂಥ ಸತ್ವರ ಸ್ತಮೋ ಗುಣಗಳು ಬೇರೆ. ಹಾಗಾದರೆ ನಮಗೆ ಆ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಯಾವತ್ತೂ ಕೂಡ ಸೂಕ್ಷ್ಮವಾದ ಸತ್ವಗುಣ, ಸೂಕ್ಷ್ಮವಾದ ರಜೋಗುಣ, ಸೂಕ್ಷ್ಮವಾಗಿರ್ತಕ್ಕಂಥ ತಮೋಗುಣ ಏನಿದೆ ಅದು ನಮಗೆ ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತದೆ ಅಂತ ನಮ್ಮ ಯಾದವಾರ್ಯರು ವ್ಯಾಖ್ಯಾನದಲ್ಲಿ ಅದನ್ನು ತಿಳಿಸಿದ್ದಾರೆ. ಹಾಗಾಗಿ ಅದರಲ್ಲಿ ವಿಶೇಷವಾಗಿ ತಮೋಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಒಂದು ಕಡೆ ಮಾಡಬೇಕು. ಆ ಭಗವಂತನ ಅವನೊಬ್ಬನೇ ಸ್ವತಂತ್ರ, ಅವನ ಸಹಾಯವಿಲ್ಲದೆ ಲಕ್ಷ್ಮೀ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಲಕ್ಷ್ಮೀ ನಾರಾಯಣರನ್ನು ವಿಶೇಷವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ 9 ದಿವಸಗಳ ಕಾಲ ಆ ಲಕ್ಷ್ಮೀ ನಾರಾಯಣರನ್ನು, ವಿಶೇಷವಾಗಿ ದುರ್ಗೆಯನ್ನು, ಮತ್ತು ಇದಿಷ್ಟೆಲ್ಲ ಜ್ಞಾನ ಇದ್ದರೆ ತಾನೇ ಇವೆಲ್ಲ ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ, ಅಧ್ಯಾತ್ಮ ಚಿಂತನೆ ಮಾಡಲಿಕ್ಕೆ ಸಾಧ್ಯ. ಆ ಜ್ಞಾನ ಬರುವುದೇ ನಮಗೆ ಗ್ರಂಥಗಳಿಂದ. ಆ ಗ್ರಂಥಗಳಲ್ಲಿರತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅಕ್ಷರಗಳು, ವರ್ಣಗಳಿವೆ. ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳೆ ಸರಸ್ವತೀ ದೇವಿ ಇದ್ದಾಳೆ. ಸರಸ್ವತಿ ಪೂಜೆಯನ್ನು ಕೂಡ ಈ 9 ದಿವಸಗಳಲ್ಲಿ ಮಾಡತಕ್ಕಂಥದ್ದಿದೆ. ಹಾಗೆ ವಿದ್ಯೆಗೆ ಸಂಬಂಧಪಟ್ಟ, ಶಬ್ದಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ವಿಚಾರಗಳು ಕೂಡ ಈ ನವರಾತ್ರಿಯಲ್ಲಿ ಬರ್ತಾ ಇದೆ. ಹಾಗಾಗಿ ನಾನಾ ದೃಷ್ಟಿಕೋನದಿಂದ ನಾವು ಚಿಂತನೆಯನ್ನು, ಅಧ್ಯಾತ್ಮ ಚಿಂತನೆಯನ್ನು ಮಾಡಿದಾಗ ದುಷ್ಟ ಶಕ್ತಿಗಳನ್ನು ಗೆದ್ದು ಅವುಗಳ ಮೇಲೆ ವಿಜಯವನ್ನು ಸಾಧಿಸಿ ವಿಜಯದಶಮಿಯನ್ನು ಆಚರಣೆಯನ್ನು ಮಾಡತಕ್ಕಂಥದ್ದೇನಿದೆ ಅದೇ ವಿಜಯದಶಮಿಯ ಒಂದು ವಿಶೇಷ ಎಂಬುದಾಗಿ ನಾವು ಚಿಂತನೆ ಮಾಡಲಿಕ್ಕೆ ಬರ್ತಾ ಇದೆ. ಎಲ್ಲ ಕಡೆ ಅದರ ಬಗ್ಗೆ ಸಿಗ್ತದಾದ ಕಾರಣ ಅದರ ವಿಚಾರವನ್ನು ನಾನು ಹೇಳದೆ, ಅದರ ಅಧ್ಯಾತ್ಮದ ಚಿಂತನೆಯನ್ನು ಯಾವ ರೀತಿಯಲ್ಲಿ ನಾವು ಮಾಡಬೇಕು ಅನ್ನುವುದನ್ನು ದೊಡ್ಡವರು ತೋರಿಸಿಕೊಟ್ಟಿರತಕ್ಕಂತಹ ಒಂದು ಮಾರ್ಗದಲ್ಲಿ ಒಂದು ಸಣ್ಣ ಚಿಂತನೆಯನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡತಕ್ಕಂಥದ್ದಾಗಿದೆ. ಹಾಗಾದರೆ ಈ ಬಾರಿಯ ನವರಾತ್ರಿ ನಮಗೆ ವಿಶೇಷವಾಗಿ ದುಷ್ಟಶಕ್ತಿಗಳ ಮೇಲೆ ಜಯ ಸಂಪಾದನೆ ಆಗಲಿ, ವಿಜಯ ಅನ್ನತಕ್ಕಂಥದ್ದು ಬರಲಿ ಎಂಬುದಾಗಿ ದೇವರಲ್ಲಿ ನಮ್ಮ ಗುರುಗಳ ದ್ವಾರ, ತತ್ವಾಭಿಮಾನಿಗಳ ದ್ವಾರ, ಮುಖ್ಯಪ್ರಾಣನ ದ್ವಾರ ಪ್ರಾರ್ಥನೆಯನ್ನು ಮಾಡತಕ್ಕಂಥವರಾಗೋಣ. ಅದು ಕೂಡ ಈ ಕಾಲದಲ್ಲಿ ನಮ್ಮಲ್ಲಿಯೇ ಮಾಧ್ವರು ಅಂತೇನಿದ್ದೇವೆ, ನಮ್ಮಂಥ ಫಿಲಾಸಫಿಯೇ ಜಗತ್ತಿನಲ್ಲಿಲ್ಲ. ಅಂತಹ ಫಿಲಾಸಫಿಯನ್ನು ಫಾಲೋ ಆಗತಕ್ಕಂತಹ ನಮ್ಮಲ್ಲಿಯೇ ತುಂಬ ವಿಪರೀತವಾದ ವರ್ತನೆಗಳು ಇವತ್ತಿನ ದಿನಗಳಲ್ಲಿ ನಡೀತಾ ಇದೆ. ಹಾಗಾಗಿ ಎಲ್ಲವೂ ಅದು ತಮೋಗುಣದ ಕಾರ್ಯ, ರಜೋಗುಣದ ಕಾರ್ಯವೇ ಜಾಸ್ತಿ ನಡೀತಕ್ಕಂಥದ್ದಾಗ್ತಾ ಇದೆ. ಸಾತ್ವಿಕವಾಗಿರತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಆದ ಕಾರಣ ಆ ದೃಷ್ಟಿಯಲ್ಲಿ ಕೂಡ ಎಲ್ಲರಿಗೂ ಒಳ್ಳೆ ಬುದ್ಧಿಯನ್ನು ಪರಮಾತ್ಮ ಕೊಡಲಿ, ಸನ್ಮಾರ್ಗದಲ್ಲಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗತಕ್ಕಂಥದ್ದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ 2 ಮಾತುಗಳನ್ನು ಶ್ರೀಕೃಷ್ಣಾರ್ಪಣಮಸ್ತು. ಕರೋಷಿ ಯದಸ್ನಾಶಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಶ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಶ್ರೀಕೃಷ್ಣಾರ್ಪಣಮಸ್ತು.